ಸೊ ಇವತ್ತು ಬ್ಯಾಡಳ್ಳಿ ಸ್ಟೇಷನಲ್ಲಿ ತಗೋಬೇಕಂದ್ರೆ ಅಲ್ಲಿ ಯಾರು ಕಂಪ್ಲೇಂಟ್ ಕೊಡ್ತಾರೆ, ಯಾರು ಇದು ಮಾಡ್ತಾರೆ ಅಂದ್ರೆ ಬೇಗ ಎಲ್ಲಿ 2 ಸಾಲ 3 ಸಾಲ ಏನು ಎನ್ಕ್ವೈರಿ ಮಾಡೋದು, 3-4 ಸಲ ತಿರ್ಸ್ಕೊಂಡು ಆಮೇಲೆ ಕರೀತಾರೆ. ಆಮೇಲೆ ಕರೆದು ಏನ್ ಮಾಡ್ತಾರೆ, ಇಬ್ಬರು ಕೂರಿಸಿ ಯಾರೋ ಲೋಕಲ್ ಮೀಟರ್ಗಳು ಅವ್ರು ಇವರು ಸೇರ್ಕೊಂಡು ಏನ್ ಮಾಡ್ತಾರೆ, ಅದನ್ನ ದೊಡ್ಡದಾಗಿ ಎಡ್ಬಿದ್ದಿರ್ತದೆ. 3,000 ಹಾಕ್ಬೇಕಂತ ಕೇಸ್ ಅದು, ಅಂತವನ್ನ ರಾಜಿ ಮಾಡಿ ಕೊಡ್ತಾರೆ. ಬಟ್ ಹೇಳ್ಬೇಕಂದ್ರೆ ನನಗೆ ಬ್ಯಾಡಳ್ಳಿ ಸ್ಟೇಷನ್ ನೋವು ಆಗ್ತದೆ. ಆ ಇನ್ಸ್ಪೆಕ್ಟರ್ ಸುಮ್ಮನೆ ಕೂದಿ ಇರ್ತಾರೆ, ಯಾವುದೇ ಇದನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ. ಎಲ್ಲ ಸಬ್ ಇನ್ಸ್ಪೆಕ್ಟರ್ಗೆ, ಕ್ರೈಮ್ನವ್ರಿಗೆ ಮತ್ತೆ ಅಲ್ಲಿ ಸಿಬ್ಬಂದಿ ಅವ್ರಿಗೆ ಹೇಳ್ಬಿಟ್ಟು ಸುಮ್ಮನೆ ಇರ್ತಾರೆ. ಅವ್ರು ಆರಾಮಾಗಿ ಕೂತಿರ್ತಾರೆ, ತನಿಖೆ ಮಾಡದೇ ಇಲ್ಲ. ಅವರು ಸುಮಾರು ಕೇಸ್ಗಳು ಆಗ್ತಿದ್ರೆ ಅದು ಇನ್ನೊಬ್ಬ ಏನಪ್ಪಾ ಅಂದ್ರೆ, ಆ ದಲಿತ ಲೀಡರ್ ಯಾರು ಮುಖಂಡರು ಇಲ್ಲಿ ಏನು ಪ್ರಶ್ನೆ ಮಾಡ್ತೀವಿ ನಾವು, ಈ ಪ್ರಶ್ನೆ ಮಾಡೋರಿಗೆ ಅವರು ಮೆಸೇಜ್ ಅನ್ನು ಕೊಡಲ್ಲ. ನೋಡಿ ಇವತ್ತು ನನಗೆ 11 ಗಂಟೆಗೆ ಮೆಸೇಜ್ ಕೊಟ್ಟಿದ್ದಾರೆ, ಅದನ್ನು ಸ್ಥಳ ಎಲ್ಲಿ ಅಂತ ಮಿಷನ್ ಎಲ್ಲೂ ಮಾಡಿಲ್ಲ. ಅವರು ದಿಕ್ ತಪ್ಪಿಸೋದೇ ಅವ್ರದ್ದು. ಏನ್ ಕಾಂತಾರ ಮಾಡ್ತಾರೆ ಅಂತ ಅಂದ್ಬಿಟ್ಟು ಬ್ಯಾಡಳ್ಳಿ ಸ್ಟೇಷನ್ ನಮಗೆ ಅರ್ಥ ಆಗ್ತಿಲ್ಲ. ದಯವಿಟ್ಟು ಇದನ್ನ ನೀವು ಸೀರಿಯಸ್ ಆಗಿ ತಗೋಬೇಕು. ಆ ಬ್ಯಾಡಳ್ಳಿ ಸ್ಟೇಷನ್ ಆಗ್ತಿರೋ ಎಲ್ಲವನ್ನು ಒಂದು ಅಟ್ರಾಸಿಟಿ ಕೇಸ್ ಮಾಡೋದಿಲ್ಲ ಅವರು. ಯಾಕೆ ಅಂತಂದ್ರೆ ಅವರು ಎಲ್ಲಾ ಲೀಡರ್ಗಳು ಸತ್ಯನ ಪರೀಕ್ಷೆ ಮಾಡಿ ಸತ್ಯದಿಂದ ಕೇಸ್ ಮಾಡ್ರಿ ಅಂತ ನಾವು ತಗೊಂಡು ಹೋಗ್ತೀವಿ, ಅದನ್ನ ಪರಿಶೀಲನೆ ಮಾಡೋದಿಲ್ಲ. ದಯವಿಟ್ಟು ಅದನ್ನ ಸತ್ಯ ಯಾವ್ದು ನಿಜ ಯಾವ್ದು ಅಂತ ಪರಿಶೀಲನೆ ಮಾಡ್ರಿ, ಆಮೇಲೆ ಕೇಸ್ಗಳಾಗಿಲ್ಲ. ಸರ್ಕಾರನೇ ಆದೇಶ ಮಾಡಿದೆ, ಯಾವುದೇ ಕಂಪ್ಲೇಂಟ್ ಕೊಟ್ಟರು FIR ಮಾಡಿ ಅವ್ರಿಗೆ ರಕ್ಷಣೆ ಕೊಡಿ ಅಂತ. ದಯವಿಟ್ಟು ಬ್ಯಾಡಳ್ಳಿ ಸ್ಟೇಷನ್ ಅಲ್ಲಿ ದಯವಿಟ್ಟು ಗಮನ ಹರಿಸಬೇಕು. ಅಲ್ಲಿರೋ ಬಂದ ಎಲ್ಲಾ ದಲಿತ ಮುಖಂಡರಿಗೆ, ದಲಿತ ಕಾರ್ಯಕರ್ತರಿಗೆ, ದಲಿತ ಜಮೀನುಗಳಿಗೆ, ದಲಿತರ ಆಸ್ತಿ ಪಾಸ್ತಿಗಳಿಗೆ ಬಹಳ ತೊಂದರೆ ಆಗ್ತಿದೆ. ಅದನ್ನ ನಿವಾರಣೆ ಮಾಡಕ್ಕೆ ನಾವು ಸೂಚನೆ ಕೊಡ್ಬೇಕು ಸರ್.